ನಾಯಕರಾಗಿರುವ ಹರ್ಷ ಪ್ರಿಯಮೋದ ಪ್ರೊಫೆಷನರಿ IPS ಉಡುಪಿ ಜಿಲ್ಲೆ ಇವರು ಮಾನ್ಯ ಉಸ್ತುವಾರಿ ಸಚಿವರನ್ನ ಗಣರಾಜ್ಯೋತ್ಸವದ ಪೆರೇಡ್ ವೀಕ್ಷಣೆಗಾಗಿ ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವ ನಮ್ಮೆಲ್ಲರ ಪಾಲಿನ ಗೌರವಾನ್ವಿತರಾದ ಶ್ರೀಮತಿ ಲಕ್ಷ್ಮಿ ಆರ್ ಹೆಬ್ಬಾಳ್ಕರ್ ಅವರು ಇದೀಗ ಪೆರೇಡ್ ವೀಕ್ಷಣೆಗಾಗಿ ಸಾಗಿ ಬರುವವರಿದ್ದಾರೆ. ಪೊಡವಿ ಗೊಡೆಯನ ನಾಡಿನಲ್ಲಿ 27ನೆಯ ಗಣರಾಜ್ಯೋತ್ಸವದ ಜಿಲ್ಲಾಡಳಿತದ ವತಿಯಿಂದ ನಡೆಯುತ್ತಿರುವಂತಹ 27ನೆಯ ಗಣರಾಜ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಿರುವಂತಹ ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಇದೀಗ ಪೆರೇಡ್ ವೀಕ್ಷಣೆಗಾಗಿ ಸಾಗಿ ಬರುತ್ತಿದ್ದಾರೆ. ಭಾರತ ಸರ್ಕಾರದ ವತಿಯಿಂದ 75ನೆಯ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿದರೆ ಉಡುಪಿ ಜಿಲ್ಲಾಡಳಿತದ ವತಿಯಿಂದ 27ನೆಯ ಧ್ವಜಾರೋಹಣ ಕಾರ್ಯಕ್ರಮವನ್ನ ಇದೀಗ ಮಾನ್ಯ ಉಸ್ತುವಾರಿ ಸಚಿವರು ನೆರವೇರಿಸಿಕೊಟ್ಟು ಪೆರೇಡ್ ವೀಕ್ಷಣೆಗಾಗಿ ಸಾಗಿ ಬರುವವರಿದ್ದಾರೆ. ಪ್ರತಿಯೊಂದು ಸಂದರ್ಭದಲ್ಲೂ ಶಿಸ್ತಿನ ವಿಭಾಗದಲ್ಲಿ ನಿರಂತರವಾಗಿ ತಮ್ಮನ್ನ ಕಾಯನ ವಾಚ ಮನಸ್ಸ ತೊಡಗಿಸಿಕೊಂಡಿರುವ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಉಡುಪಿ, ಆ ಬಳಿಕದಲ್ಲಿ ಕರಾವಳಿ ಕಾವಲು ಪಡೆ ಮಲ್ಪೆ, ಸರ್ಕಾರಿ ಪ್ರೌಢಶಾಲೆ ಆವರ್ಸೆ, NCC SPC ವಿಭಾಗ, ಸೈನ್ಸ್ ಸಿಸಿಲಿಸ್ ಹೈಸ್ಕೂಲ್ ಉಡುಪಿ ಬಾಲಕಿಯರ ಗೈಡ್ಸ್ ವಿಭಾಗ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂತೆಕಟ್ಟೆ ಕನಸು ಬಾಲಕ ಬಾಲಕಿಯರು, ಕ್ರಿಶ್ಚಿಯನ್ ಹೈಸ್ಕೂಲ್ ಉಡುಪಿ ಗರ್ಲ್ಸ್ ಗೈಡ್ಸ್, ಕ್ರಿಶ್ಚಿಯನ್ ಹೈಸ್ಕೂಲ್ ಉಡುಪಿ ಬಾಯ್ಸ್ ಸ್ಕೌಟ್ಸ್, ಮಾನವ ಕೃಪಾ ಮಣಿಪಾಲ್, ಮಹಿಳಾ ನಾಗರಿಕ ಪೊಲೀಸ್ ತಂಡ, ಈ ತಂಡಗಳನ್ನು ಪರಿಚಯಿಸಿಕೊಳ್ಳುತ್ತಿರುವಂತಹ ನಮ್ಮೆಲ್ಲರ ಅಭಿವೃದ್ಧಿಯ ಆಶೋತ್ತರಗಳಿಗೆ ಕರ್ನಾಟಕ ವಿಧಾನಸಭೆಯಲ್ಲಿ ಧ್ವನಿಯಾಗುತ್ತಿರುವ ನಮ್ಮೆಲ್ಲರ ಹೆಮ್ಮೆಯ ಜನನಾಯಕರಾಗಿರುವ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಎಲ್ಲ ಪೆರೇಡ್ಗಳನ್ನು ವೀಕ್ಷಿಸಿಕೊಂಡು ಸಾಗಿ ಬರುತ್ತಿದ್ದಾರೆ. ಮಹಿಳಾ ನಾಗರಿಕ ಪೊಲೀಸ್ ತಂಡ, ಪುರುಷ ನಾಗರಿಕ ಪೊಲೀಸ್ ತಂಡ, ಅಗ್ನಿಶಾಮಕ ದಳ ಉಡುಪಿ, ಗೃಹ ರಕ್ಷಕ ದಳ ಉಡುಪಿ, ಪೂರ್ಣ ಪ್ರಜ್ಞಾ ಕಾಲೇಜ್ ಉಡುಪಿ, ಸೈಂಟ್ ಸಿಸಿಲಿಸ್ ಹೈಸ್ಕೂಲ್ ಉಡುಪಿ, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಒಳಕಾಡು, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಉಡುಪಿ, ಸರ್ಕಾರಿ ಪ್ರೌಢಶಾಲೆ ಒಳಕಾಡು, ಮಹಾತ್ಮ ಗಾಂಧಿ ಮೆಮೋರಿಯಲ್ ಕಾಲೇಜು ಉಡುಪಿ, ಪೂರ್ಣ ಪ್ರಜ್ಞಾ ಕಾಲೇಜ್ ಉಡುಪಿ, ಅರಣ್ಯ ಇಲಾಖೆ ಉಡುಪಿ, ಪೊಲೀಸ್ ಬ್ಯಾಂಡ್ ಟೀಮ್ ಇವರೆಲ್ಲರನ್ನ ಪರಿಚಯಿಸಿಕೊಂಡು ಸಾಗಿ ಬರುತ್ತಿರುವಂತಹ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವ ಮಾನ್ಯ ಶ್ರೀಮತಿ ಲಕ್ಷ್ಮಿ ಆರ್ ಹೆಬ್ಬಾಳ್ಕರ್ ಅವರು ಪೆರೇಡ್ಗಳ ವೀಕ್ಷಣೆಯನ್ನ ಮಾಡಿಕೊಂಡು ಬಂಧುಗಳೇ, ಈ ಸಂಭ್ರಮದ ಕ್ಷಣಗಳಲ್ಲಿ ನಮ್ಮೆಲ್ಲರ ನೆಮ್ಮದಿಯ ಬದುಕಿಗೆ ಪ್ರೇರಕರಾದವರು, ಜನಸಾಮಾನ್ಯರ ಬದುಕಿಗೆ ಭರವಸೆಯನ್ನ ನೀಡಿದ ಮಹಾನ್ ಚಿಂತಕರು, ಭಾರತದ ಸಂವಿಧಾನ ಶಿಲ್ಪಿ ಎಂಬ ಗೌರವಕ್ಕೆ ಪಾತ್ರರಾದ ಡಾಕ್ಟರ್ BR ಅಂಬೇಡ್ಕರ್ ಅವರು ಹಾಗೂ ರಾಷ್ಟ್ರಪಿತನ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿಕೊಂಡು ಮಾನ್ಯ ಉಸ್ತುವಾರಿ ಸಚಿವರು ವೇದಿಕೆಯನ್ನು ಅಲಂಕರಿಸಿಕೊಳ್ಳಲಿಕ್ಕಿದ್ದಾರೆ. ಜಾಗತಿಕವಾಗಿ ಬಲುದೊಡ್ಡ ಸಂವಿಧಾನವನ್ನ, ಲಿಖಿತ ಸಂವಿಧಾನವನ್ನ ಹೊಂದಿದ ದೇಶ ನಮ್ಮದು ಭಾರತ. ಭಾರತ ದೇಶದ ಸಂವಿಧಾನ ಶಿಲ್ಪಿ ನಮ್ಮೆಲ್ಲರ ನೆಮ್ಮದಿಯ ಬದುಕಿಗೆ ಪ್ರೇರಣೆಯನ್ನ ನೀಡಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಮತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಅರ್ಪಿಸಿ ಈ ಸಂದರ್ಭದಲ್ಲಿ ಪಾಲ್ಗೊಳ್ಳುತ್ತಿರುವ ಉಡುಪಿ ವಿಧಾನಸಭಾ ಕ್ಷೇತ್ರದ ಜನಮಾನ್ಯ ಶಾಸಕರಾಗಿರುವ ಮಾನ್ಯ ಯಶ್ಪಾಲ್ ಸುವರ್ಣರವರು ಹಾಗೂ ನಮ್ಮೆಲ್ಲ ಅಧಿಕಾರಿ ಬಂಧುಗಳು, ಮುಂದೆ ಕವಾಯತಿನ ಪರವಾಗಿ ಅನುಮತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಸಿದ್ಧತೆಗಳನ್ನು ಮಾಡಿಕೊಂಡು
ಈಗಾಗಲೇ ಕವಾಯತು ವೀಕ್ಷಣೆಗಾಗಿ ಮಾನ್ಯ ಉಸ್ತುವಾರಿ ಸಚಿವರನ್ನ ಭಿನ್ನವಿಸಿಕೊಂಡು ಬಹಳಷ್ಟು ವ್ಯವಸ್ಥಿತವಾಗಿ ಉಡುಪಿ ಜಿಲ್ಲಾಡಳಿತದ ವತಿಯಿಂದ ನಡೆಯುತ್ತಿರುವಂತಹ ಗಣರಾಜ್ಯ ದಿನೋತ್ಸವದ ಸಂಭ್ರಮ 1997ನೇ ಇಸವಿ ಆಗಸ್ಟ್ ತಿಂಗಳ 25ನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪರ್ವದಿನ ಉದಯಿಸಿಕೊಂಡ ಜಿಲ್ಲೆ ನಮ್ಮದು, ಮೂರಕ್ಷರದ ಉಡುಪಿ. ಈ ಸಂದರ್ಭದಲ್ಲಿ ವಂದನಾ ವೇದಿಕೆಯ ಮೇಲ್ಭಾಗದಲ್ಲಿರುವಂತಹ ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವರವರಿಗೆ ತಮ್ಮ ಪಾಲಿನ ವಂದನೆಯನ್ನ ಸಲ್ಲಿಸಬೇಕಾಗಿ ಸಾಗಿ ಬರುತ್ತಿರುವಂತಹ ನಮ್ಮ ಹೆಮ್ಮೆಯ ತಂಡಗಳು. ಉಡುಪಿ ಜಿಲ್ಲೆ ಬಡವಣದಿ ಕಡಲು, ಮೂಡಣದಿ ಸಹ್ಯಾದ್ರಿಯ ಮಡಿಲು, ಉತ್ತರಕ್ಕೆ ಉತ್ತರ ಕನ್ನಡ, ದಕ್ಷಿಣಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗಳನ್ನು ಗಡಿಯಾಗಿಸಿಕೊಂಡು 3575 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಪಸರಿಸಿರುವ ಭೂಖಂಡವೇ ನಮ್ಮದು, ಮೂರಕ್ಷರದ ಉಡುಪಿ. ಉಡುಪಿ ಜಿಲ್ಲೆಯ ಜಿಲ್ಲಾಡಳಿತದ ವತಿಯಿಂದ ನಡೆಯುತ್ತಿರುವಂತಹ ಸಂಭ್ರಮದ ಗಣರಾಜ್ಯೋತ್ಸವದ ಪರ್ವ ಕಾಲದಲ್ಲಿ ಆಯೋಜನೆ ಮಾಡಿರುವ ಈ ಕಾರ್ಯಕ್ರಮಗಳಲ್ಲಿ ಮೊದಲಾಗಿ ತಮ್ಮ ಪಾಲಿನ ವಂದನೆಯನ್ನು ಉಸ್ತುವಾರಿ ಸಚಿವರವರಿಗೆ ಸಲ್ಲಿಸುವುದಕ್ಕಾಗಿ ಸಾಗಿ ಬರುತ್ತಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಆಸ್ಪದ ಪಡದ ರೀತಿಯಲ್ಲಿ ಆ ವಿಭಾಗದಲ್ಲಿ ತಮ್ಮನ್ನ ಕಾಯನ ವಾಚ ಮನಸ್ಸ ತೊಡಗಿಸಿಕೊಂಡವರು, ತಮ್ಮ ಜೀವದ ಹಂಗನ್ನ ತೊರೆದು ಇತರರ ಬದುಕನ್ನ ಸುಂದರಗೊಳಿಸುವಂತಹ ನಮ್ಮ ಪೊಲೀಸ್ ಇಲಾಖೆಯ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಶ್ರೀಯುತ ರವಿ ಇವರ ನಾಯಕತ್ವದ ಮೇಲೆ ಸಾಗಿ ಬರುತ್ತಿರುವಂತಹ ಟೀಮ್ ಎದುರು ಭಾಗದಲ್ಲಿ ಪ್ರಧಾನ ದಂಡನಾಯಕರಾಗಿರುವ ಹರ್ಷ ಪ್ರಿಯಂವದ ಪ್ರೊಫೆಷನಲ್ IPS ಉಡುಪಿ ಜಿಲ್ಲೆ, ಸಹಾಯಕ ದಂಡನಾಯಕರಾಗಿ ಪುನೀತ್ ಕುಮಾರ್ CS RSI DAR ಉಡುಪಿ. ರವಿಯವರ ನಾಯಕತ್ವದ ಮೇಲೆ ಸಾಗಿ ಬಂದ ಬಳಿಕ ಕರಾವಳಿ ಕಾವಲು ಪಡೆ ಮಲ್ಪೆ ಪೊಲೀಸ್ ಇಲಾಖೆಯ ಕರಾವಳಿ ಕಾವಲು ಪಡೆ ಸಮುದ್ರ ರಾಜನ ಸ್ಪರ್ಶದ ಕರಾವಳಿ ತೀರವನ್ನು ರಕ್ಷಿಸುವಂತಹ ಜವಾಬ್ದಾರಿಯನ್ನು ಹೊತ್ತು ಕಾರ್ಯವನ್ನು ನಿರ್ವಹಿಸುತ್ತಿರುವವರು. ಮುಂಬರುವ ದಿನಗಳಲ್ಲಿ ಬಹಳ ಬದುಕಿನಲ್ಲಿ ಭಾರತಾಂಬೆಯ ಇಂಚಿನ ಉಳಿವಿಗಾಗಿ ಕೆಚ್ಚೆದೆಯಿಂದ ಹೋರಾಡಬೇಕು ಎಂಬ ಆಶಯವನ್ನು ಹೊತ್ತಿರುವ ಸರ್ಕಾರಿ ಪ್ರೌಢಶಾಲೆ ಆವರ್ಸೆಯ SPC ವಿಭಾಗ ದೀಕ್ಷರವರ ನಾಯಕತ್ವದ ಮೇಲೆ ಸಾಗಿ ಬರುತ್ತಿದ್ದಾರೆ. ತದಬಳಿಕದಲ್ಲಿ ಸಾಗಿ ಬರುತ್ತಿರುವಂತಹ ತಂಡ ಸೈಂಟ್ ಸಿಸಿಲಿಸ್ ಹೈಸ್ಕೂಲ್ ಉಡುಪಿ ಬಾಲಕಿಯರ ಗೈಡ್ಸ್ ಭೂಮಿಕಾ ಬಂಗೇರವರ ನಾಯಕತ್ವದ ಮೇಲೆ ಸಾಗಿ ಬರುತ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ ಮಾನವೀಯತೆಯನ್ನು ಮೈಗೂಡಿಸಿಕೊಂಡ ಮಾನವರಾಗಿ ಬದುಕನ್ನು ಕಟ್ಟಿಕೊಳ್ಳಬೇಕು ಎಂಬ ಆಶಯವನ್ನು ಹೊತ್ತಿರುವ ನಮ್ಮ ವಿದ್ಯಾರ್ಥಿಗಳ ತಂಡ ತದಬಳಿಕದಲ್ಲಿ ಸಾಗಿ ಬರುತ್ತಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಳತ್ತೂರು ಸಂತೆಕಟ್ಟೆ ಬಾಲಕ ಬಾಲಕಿಯರು ತಮ್ಮದೇ ಆದ ಉಡುಗೆ ತೊಡುಗೆಗಳ ಮೇಲೆ ರಾರಾಜಿಸಿಕೊಂಡು ವಂದನಾ ವೇದಿಕೆಯ ಮೇಲ್ಭಾಗದಲ್ಲಿರುವ ಉಸ್ತುವಾರಿ ಸಚಿವರವರಿಗೆ ತಮ್ಮ ಪಾಲಿನ ವಂದನೆಯನ್ನು ಸಲ್ಲಿಸಿಕೊಂಡು ಸಾಗಿ ಬರುತ್ತಿರುವ ಸಂದರ್ಭದಲ್ಲಿ ಈ ಜಿಲ್ಲೆಯ ಹಿರಿಯ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಕ್ರಿಶ್ಚಿಯನ್ ಹೈಸ್ಕೂಲ್ ಉಡುಪಿ ಸೋನಿಕರ್ ಅವರ ನಾಯಕತ್ವದ ಮೇಲೆ ಇಲ್ಲಿನ ಗೈಡ್ಸ್ ವಿದ್ಯಾರ್ಥಿಗಳು ತಮ್ಮ ವಂದನೆಯನ್ನು ಸಲ್ಲಿಸಿಕೊಂಡು ಸಾಗಿ ಬಂದರೆ, ಅವರನ್ನು ಅನುಸರಿಸಿಕೊಂಡು ನಿಶಾಂತ್ ರವರ ನಾಯಕತ್ವದ ಮೇಲೆ ಸ್ಕೌಟ್ಸ್ ವಿದ್ಯಾರ್ಥಿಗಳು ಆ ಬಳಿಕದಲ್ಲಿ ಸಾಗಿ ಬರುತ್ತಿದ್ದಾರೆ. ಮಾಧವ ಕೃಪ ಮಣಿಪಾಲದ NCC ಆರ್ಮಿ ವಿಭಾಗ ಸುಧನ್ನ UM ಇವರ ನಾಯಕತ್ವದ ಮೇಲೆ ವಂದನೆಯನ್ನ ಸಲ್ಲಿಸಿಕೊಂಡು ಮಹಿಳಾ ನಾಗರಿಕ ಪೊಲೀಸ್ ತಂಡ ಅಕ್ಷಯ ಕುಮಾರಿ PSI ಇವರ ನಾಯಕತ್ವದ ಮೇಲೆ ಸಾಗಿ ಬರುತ್ತಿದ್ದಾರೆ. ಆ ಬಳಿಕದಲ್ಲಿ ಪುರುಷರ ನಾಗರಿಕ ಪೊಲೀಸ್ ತಂಡ ಪ್ರವೀಣ್ ಕುಮಾರ್ PSI ಇವರ ನಾಯಕತ್ವದ ಮೇಲೆ ಸಾಗಿ ಬರುತ್ತಿದ್ದು, ತದ ಬಳಿಕದಲ್ಲಿ ಎಲ್ಲೇ ಯಾವುದೇ ರೀತಿಯ ಅವಘಡಗಳಾದರೂ ಕೂಡ ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದಂತಹ ಅಗ್ನಿಶಾಮಕ ದಳ ಸತೀಶ್ ಎನ್ ಅಗ್ನಿಶಾಮಕ ಅಧಿಕಾರಿ ಅವರ ನಾಯಕತ್ವದ ಮೇಲೆ ವಂದನೆಯನ್ನ ಸಲ್ಲಿಸಿಕೊಂಡು ವಂದನಾ ವೇದಿಕೆಯ ಮೇಲ್ಭಾಗದಲ್ಲಿ ಉಸ್ತುವಾರಿ ಸಚಿವರವರ ಜೊತೆಗೂಡಿಕೊಂಡವರು ಯುವ ನಾಯಕರಾಗಿ ಕೊಡವಿಗೊಡೆಯನ ನಾಡಿನ ಶಾಸಕರಾಗಿರುವಂತಹ ಸನ್ಮಾನ್ಯ ಯಶ್ಪಾಲಿ ಸುವರ್ಣರವರು, ಗೃಹ ರಕ್ಷಕ ದಳ ಉಡುಪಿ ಶ್ರೀಕುಮಾರ್ ಅವರ ನಾಯಕತ್ವದ ಮೇಲೆ ಸಾಗಿ ಬಂದ ಬಳಿಕ ಪೂರ್ಣ ಪ್ರಜ್ಞಾ ಕಾಲೇಜು ಉಡುಪಿ ಸನ್ನಿಧಿ ಶೆಟ್ಟಿ ಅವರ ನಾಯಕತ್ವದ ಮೇಲೆ ವಂದನೆಯನ್ನ ಸಲ್ಲಿಸಿಕೊಂಡು ಸಾಗಿ ಬರುತ್ತಿದ್ದಾರೆ. ಬಳಿಕದಲ್ಲಿ ಸೈಂಟ್ ಸಿಸಿಲಿಸ್ ಹೈಸ್ಕೂಲ್ ಬಾಲಕರ ಸ್ಕೌಟ್ಸ್ ವಿಭಾಗ ಸಾತ್ವಿಕ್ ರವರ ನಾಯಕತ್ವದ ಮೇಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಳಕಾಡಿನ ಭಾರತ ಸೇವಾ ದಳದ ವಿದ್ಯಾರ್ಥಿಗಳು
ಭೂಮಿಕರವರ ನಾಯಕತ್ವದಲ್ಲಿ ವಂದನೆಯನ್ನ ಸಲ್ಲಿಸಿಕೊಂಡು ಸಾಗಿ ಬರುತ್ತಿದ್ದಾರೆ. ಸೇವೆಗಾಗಿ ಬಾಳು ಎಂಬ ಧ್ಯೇಯೋದ್ದೇಶವನ್ನ ಚಾಣಕ್ಷಣವು ನೆನಪಿಸಿಕೊಂಡು ತಮ್ಮ ಪಾಲಿನ ವಂದನೆಯನ್ನು ಬಹಳ ಸಂಭ್ರಮದಿಂದ ಉಸ್ತುವಾರಿ ಸಚಿವರವರಿಗೆ ನೀಡುತ್ತಿರುವಂತಹ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ವಾಳಕಾಡು ಸೇವಾದಳ ಟೀಮ್. ಆ ಬಳಿಕದಲ್ಲಿ ಬಾಲಕಿಯರ ಸರ್ಕಾರಿ ಪದವಿಪೂರ್ವ ಕಾಲೇಜು ಉಡುಪಿ ಮನಸ್ವಿ ಅವರ ನಾಯಕತ್ವದ ಮೇಲೆ ಭಾರತ ಸೇವಾದಳದ ವಿದ್ಯಾರ್ಥಿಗಳು ವಂದನೆಯನ್ನ ಸಲ್ಲಿಸಿಕೊಂಡು ಸಾಗಿ ಬರುತ್ತಿದ್ದಂತೆ ಸರ್ಕಾರಿ ಪ್ರೌಢಶಾಲೆ ವಾಳಕಾಡು ಎನ್ಸಿಸಿ ನೇವಿ ನೈತಿಕ ಅವರ ನಾಯಕತ್ವದ ಮೇಲೆ ವಂದನೆಯನ್ನ ಸಲ್ಲಿಸಿಕೊಂಡು ಸಾಗಿ ಬರುತ್ತಿದ್ದಾರೆ. ಈ ಜಿಲ್ಲೆಯ ಹೆಮ್ಮೆಯ ಜ್ಞಾನ ದೇಗುಲಗಳಲ್ಲಿ ಒಂದಾಗಿರುವ ಮಹಾತ್ಮ ಗಾಂಧಿ ಮೆಮೋರಿಯಲ್ ಕಾಲೇಜ್ ಉಡುಪಿ ಎನ್ಸಿಸಿ ನೇವಿ ಅಭಿಷೇಕ್ ರವರ ನಾಯಕತ್ವದ ಮೇಲೆ ವಂದನೆಯನ್ನ ಸಲ್ಲಿಸಿಕೊಂಡು ಸಾಗಿ ಬರುತ್ತಿದ್ದಂತೆ ಅದೆಷ್ಟೋ ಮಂದಿ ವಿದ್ಯಾರ್ಥಿಗಳಿಗೆ ಸುಂದರ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಅನುವು ಮಾಡಿಕೊಡುತ್ತಿರುವ ಪೂರ್ಣ ಪ್ರಜ್ಞಾ ಕಾಲೇಜ್ ಉಡುಪಿ ಎನ್ಸಿಸಿ ಆರ್ಮಿ ವಿಭಾಗ ಎಲಿಟಾ ರೋಸ್ ರವರ ನಾಯಕತ್ವದ ಮೇಲೆ ಸಾಗಿ ಬಂದು ಅರಣ್ಯ ಇಲಾಖೆ ಅಭಿಷೇಕ್ ಇವರ ನಾಯಕತ್ವದ ಮೇಲೆ ಅರಣ್ಯ ಇಲಾಖೆಯವರು ಕೂಡ ತಮ್ಮ ವಂದನೆಯನ್ನ ಉಸ್ತುವಾರಿ ಸಚಿವರವರಿಗೆ ಸಲ್ಲಿಸಿಕೊಂಡವರಿದ್ದಾರೆ. ಸಂಭ್ರಮದ ಸಡಗರದ ಗಣರಾಜ್ಯೋತ್ಸವದ ಈ ಕಾರ್ಯಕ್ರಮ ಒಂದಾದ ವೇದಿಕೆಯನ್ನ ಅಲಂಕರಿಸಿಕೊಂಡಿರುವಂತಹ ನಮ್ಮೆಲ್ಲ ಗಣ್ಯರಿಗೆ ಕೃತಜ್ಞತೆಗಳನ್ನು ಅರ್ಪಿಸಿಕೊಳ್ಳುತ್ತಾ ಈ ಸುಂದರವಾದ ಪುಟ್ಟ ಜಿಲ್ಲೆ ನಮ್ಮದು. 3 ಅಕ್ಷರದ ಉಡುಪಿ, ದೀರ್ಘಾಕ್ಷರವಿಲ್ಲ, ಒತ್ತಕ್ಷರವಿಲ್ಲ, ಐತಿಹಾಸಿಕ 3 ಅಕ್ಷರದ ನಾಡು ನಮ್ಮಿ ಉಡುಪಿ. ಉಡುಪಿಯಲ್ಲಿ ಜನವರಿ ತಿಂಗಳಲ್ಲಿ ಹಬ್ಬಗಳದ್ದೇ ಸಂಭ್ರಮ. ಅಂದು ಧಾರ್ಮಿಕ ಹಬ್ಬವಾದರೆ ಇಂದು ದೇಶಾಭಿಮಾನವನ್ನ ನಮ್ಮಲ್ಲಿ ಆಚರಿಸುತ್ತಿರುವಂತಹ ರಾಷ್ಟ್ರೀಯ ಹಬ್ಬ ಜನವರಿ 26ರ ಗಣರಾಜ್ಯ ದಿನೋತ್ಸವ. ಸ್ವತಂತ್ರದ ಬದುಕಿಗೆ ಸುಂದರ ಭವಿಷ್ಯವನ್ನ ಕೊಟ್ಟಂತಹ ಸಂಭ್ರಮದ ಸುದಿನ. ಜಾಗತಿಕವಾಗಿ ಬಲುದೊಡ್ಡ ಸಂವಿಧಾನವನ್ನ ರಚನೆ ಮಾಡಿದ ಹೆಗ್ಗಳಿಕೆ ಭಾರತೀಯರ ಪಾಲಿಗಿದೆ. ಅಂದು ನಮ್ಮವರು ಪಟ್ಟಂತಹ ಕಷ್ಟದ ದಿನಗಳು ದೂರವಾಗಿ ಇಂದುಹುಟ್ಟುವ ಮುಂದಿನ ಜನಾಂಗದ ಬದುಕು ಹಸನಾಗಿರಬೇಕೆಂಬ ಆಶಯವನ್ನ ಹೊತ್ತು ಬಲು ವಿಸ್ತಾರವಾದ ಸಂವಿಧಾನವನ್ನು ರಚಿಸಿ